ರಾಜ್ಯಾದ್ಯಂತ ಮಳೆರಾಯ ತನ್ನ ಆರ್ಭಟವನ್ನ ಮುಂದುವರಿಸಿದ್ದಾನೆ. ಹೀಗಾಗಿ ಹಲವು ಅವಾಂತರಗಳು ಅನಾಹುತಗಳು ಜಿಲ್ಲೆಗಳಲ್ಲೂ ಕೂಡ ಸೃಷ್ಟಿಯಾಗಿದೆ. ಅದರ ಮುಂದುವರೆದ ಭಾಗ ನೋಡ್ತಾ ಇದ್ದೀರಾ. ಕಳಸಾದ ಮಾವಿನ ಹೊಲದಲ್ಲಿ ಎಮ್ಮೆಯೊಂದು ಕಣ್ಮುಂದೆ ಕೊಚ್ಚಿಕೊಂಡು ಹೋಗಿದೆ. ಹಳ್ಳ ದಾಟೋದಕ್ಕೆ ಹೋದಂತಹ ಎಮ್ಮೆ ನೀರು ಪಾಲದಂತಹ ವಿಚಾರ. ಬಟ್ ಇದಕ್ಕಿಂತ ಬೇಜಾರಿನ ವಿಚಾರ ಏನಂದ್ರೆ, ಎಮ್ಮೆ ಹಳ್ಳದಲ್ಲಿ ಕೊಚ್ಚಿ ಹೋಗೋದು ಗೊತ್ತಿದ್ದು ಕಣ್ಮುಂದೆ ನೋಡ್ತಾ ಇದ್ರು ಕೂಡ ಒಬ್ಬ ವ್ಯಕ್ತಿ ಸುಮ್ಮನಿದ್ದ. ಕಳಸಾದಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಇದು ನೋಡಿ. ಅದು ಪಾಪ ಹಳ್ಳ ದಾಟೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದೆ. ಒಬ್ರು ಮೊಬೈಲ್ನಲ್ಲಿ ಅಲ್ಲಿ ಆ ದೃಶ್ಯವನ್ನು ಸೆರೆ ಹಿಡಿತಾ ಇದ್ದಾರೆ. ಬಟ್ ಅದನ್ನು ಗದರಿಸೋದೋ ಬೆದರಿಸೋದೋ ಮಾಡೋದು ಬಿಟ್ಟು ಅದು ಹೇಗೆ ಕೊಚ್ಕೊಂಡು ಹೋಗ್ತಾ ಇದೆ ಅಂತ ಒಬ್ಬ ವ್ಯಕ್ತಿ ಅಲ್ಲೇ ನಿಂತ್ಕೊಂಡು ನಿರ್ಭಾವುಕತೆಯಿಂದ ನೋಡ್ತಾ ಇದ್ದಂತಹ ವಿಚಾರ ಬಹಳ ಮನ ಕಲಕುವಂತಿದೆ. ಡೀಟೇಲ್ಸ್ ಕೊಡ್ತಾರೆ ನಾರಾಯಣಗೌಡ. ನಾರಾಯಣಗೌಡ, ವ್ಯಕ್ತಿ ರನ್ನಿಂಗ್ ಕಾಮೆಂಟ್ರಿ ಕೊಡೋದ್ ಬದಲು ಅಟ್ಲೀಸ್ಟ್ ಕಣ್ಮುಂದೆ ಆ ಜೀವ ಎಳ್ಕೊಂಡು ಹೋಗ್ತಾ ಇದೆ, ನದಿಯ ಸೆಳೆತ, ಅಟ್ಲೀಸ್ಟ್ ಅದನ್ನು ತಪ್ಪಿಸೋದಕ್ಕೆ ಅವಕಾಶ ಇತ್ತು. ಯಾಕಿಷ್ಟೊಂದು ನಿರ್ಭಾವುಕತೆ ಅಥವಾ ಯಾಕಿಷ್ಟೊಂದು ಸಂವೇದನಾಶೀಲತೆಯ ಬದುಕು ಅಂತ? ಮಮತಾ, ಹೌದು ಮಮತಾ. ಯಾಕೆಂತಂದ್ರೆ ಆತ ಏನು ಆ ವ್ಯಕ್ತಿ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಇದಾರೆ, ಆ ಜಾಗದಲ್ಲೂ ಕೂಡ ಆ ವ್ಯಕ್ತಿ ಕೂಡ ಇರುವಂತದ್ದು. ಒಂದು ಆ ಎಮ್ಮೆ ಕೂಡ ಆ ವ್ಯಕ್ತಿಯ ಪಕ್ಕದಲ್ಲೇ ಬಂದಿರುವಂತದ್ದು. ಅದು ಪ್ರತಿಯೊಂದು ಕೂಡ ವಿಜುವಲ್ಸ್ ಅಲ್ಲಿ ಆತ ಮಾಡಿರುವಂತ ಏನ್ ಮೊಬೈಲ್ ರೆಕಾರ್ಡಿಂಗ್ ಅಲ್ಲಿ ಅದು ಪ್ರತಿಯೊಂದು ಕೂಡ ಸರಿಯಾಗಿರುವಂತದ್ದು. ಏನ್ ಎಮ್ಮೆ ಆ ದಡದಲ್ಲಿ ಬಂದಂತ ಎಮ್ಮೆನೆ ಒಂದು ಸಲ ಅಂತ ಅಂದಿದ್ರು, ಅದು ಸ್ವಲ್ಪ ಗದಸಿದ್ದು, ಅದು ಆ ಸೈಡ್ಗೆ ಹೋಗೋದು, ಆ ಎಮ್ಮೆಯ ಜೀವ ಉಳಿತಾ ಇತ್ತು. ಆದ್ರೆ ಈ ಮೇಲ್ನೋಟಕ್ಕೆ ಅಲ್ಲಿ ಆ ವ್ಯಕ್ತಿ ಮಾತಾಡ್ತಿರೋದನ್ನ ನೋಡಿದ್ರೆ ಮಮತಾ, ಆ ವ್ಯಕ್ತಿ ಆ ಎಮ್ಮೆ ಏನಾಗುತ್ತೆ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇರೋದು, ಅಂತಂದ್ರೆ ನೀರ್ನಲ್ಲಿ ಕೊಚ್ಕೊಂಡು ಹೋಗುತ್ತೋ ಇಲ್ವೋ ಅಂತ ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇರೋದನ್ನೇ ಆತ ಮೊಬೈಲ್ ನಲ್ಲಿ ಸೆರೆ ಮಾಡ್ತಿರೋಂಗೆ ಕಂಡು ಬರ್ತಿರುವಂತದ್ದು. ಇನ್ನೊಂದು ಜೊತೆಗೆ ಆತ ಅಲ್ಲಿದ್ದಂತ ಬೇರೆಯವ್ರ ಜೊತೆ ಕೂಡ ಮಾತಾಡ್ತಾ ಇರೋದನ್ನು ಸಹ ನಾವು ಗಮನಿಸಬಹುದು. ಎಮ್ಮೆ ಹೋಯ್ತು ಈಗ ಬರುತ್ತೆ, ಏನಾಗುತ್ತೆ ನೋಡೋಣ ಅನ್ನೋದನ್ನು ಸಹ ಆತ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡೆ ಮಾತಾಡ್ತಿದ್ದಾನೆ. ಅಂದ್ರೆ ಆತ ಎಮ್ಮೆ ಏನಾಗುತ್ತೆ ನೋಡೋದನ್ನ ವೆಯ್ಟ್ ಮಾಡ್ತಿದ್ರು ಅಂತ ಅನ್ಸುತ್ತೆ. ಯಾಕೆಂದ್ರೆ ಆ ಎಮ್ಮೆ ಅಲ್ಲೇ ಇದ್ದಂತ ಎಮ್ಮೆನ ಒಂದ್ಸರಿ ಗದರಿಸಿದ್ರೆ ಆ ಎಮ್ಮೆ ಹೋಗೋದು, ಆ ಜೀವ ಉಳಿಯುವಂತದ್ದು. ಆದ್ರೆ ಆ ಮೇಲ್ನೋಟಕ್ಕೂ ಕೂಡ ಇದು ಆ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡುವಂತ ಒಂದು ಕ್ರೇಜಿಗೆ ಈ ಎಮ್ಮೆ ಬಲಿ ಆಯ್ತಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಿರುವಂತದ್ದು. ಯಾಕೆಂತಂದ್ರೆ ಒಂದು ಜೀವ, ಮೂಕ ಜೀವ, ಅದಕ್ಕೆ ಗೊತ್ತಿಲ್ಲ ಎಲ್ಲಿ ನೀರಿದೆ ಎಲ್ಲಿ ಏನಾಗಿದೆ ಅಂತ. ಅದು ಮೇವು ನೋಡ್ಕೊಂಡು ನೀರು ಹೋಗುವಂಥದ್ದು ಅದು ಸರ್ವೇ ಸಾಮಾನ್ಯ, ಅದು ಪ್ರಾಣಿಗಳ ಲಕ್ಷಣ ಕೂಡ. ಆದ್ರೆ ಅಲ್ಲಿದ್ದಂತ ಒಬ್ಬ ಮನುಷ್ಯ ಬುದ್ಧಿ ಇದ್ದವರಂತರು ಆ ಎಮ್ಮೆನ ಗದರಿಸಿದ್ರೆ ಆ ಎಮ್ಮೆ ಉಳಿತಾ ಇತ್ತು. ಆದ್ರೆ ಅಷ್ಟು ಅಬ್ಬರ್ಸ್ಕಂಡು ಬೊಬ್ಬಿರ್ತಿರುವಂತಹ ನದಿ ಒಳಗಡೆ ಆ ಎಮ್ಮೆ ಬದುಕಿದೆ ಅನ್ನೋದು ಸಹ ಒಂದು ಅನುಮಾನ ಹುಟ್ಟುವಂಥದ್ದು. ಆದ್ರೆ ಇತ್ತೀಚೆಗೆ ಕಳೆದ ಒಂದು 2-3 ದಿನಗಳ ಹಿಂದಷ್ಟೇ ಕಳಸಾದ ಹೆಬ್ಬಾಳ ಸೇತುವೆ ಮೇಲೂ ಕೂಡ ಇದೇ ರೀತಿಯಾದಂತ ಒಂದು ಹಸು ಕೊಚ್ಕೊಂಡೋಗಿತ್ತು. ಆದ್ರೆ ಆ ಹಸು ಹೆಬ್ಬಾಳ ಸೇತುವೆ ಅರ್ಧ ದಾಟದ ಮೇಲೆ ಹಸು ನೀರಿನ ವೇಗಕ್ಕೆ ಅದು ಭದ್ರಾ ನದಿಗೆ ಬಿದ್ದು ಕೊಚ್ಕೊಂಡು ಹೋಗಿರುವಂತದ್ದು. ಆದ್ರೆ ಅಲ್ಲಿದ್ದಂತ ಜನಸಾಮಾನ್ಯರು ಕೂಡ ತುಂಬಾ ದೂರದಲ್ಲಿ ಇದ್ದಂತವ್ರು ಅದನ್ನ ಮೊಬೈಲ್ ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿರುವಂತದ್ದು. ಆದ್ರೆ ರೈಟ್. ಧನ್ಯವಾದ ನಾರಾಯಣಗೌಡ ತಮ್ಮೆಲ್ಲ ಮಾಹಿತಿಗಾಗಿ. ಬದುಕಿಸೋದಕ್ಕೆ ಗೋಲ್ಡನ್ ಚಾನ್ಸ್ ಇತ್ತು, ಬಟ್ ಅಷ್ಟು ದೊಡ್ಡ ಮನಸ್ಸಿರಲಿಲ್ಲ ಆ ವ್ಯಕ್ತಿಗೆ ಅನ್ನೋದು ಸ್ಪಷ್ಟ.